ಡಿ.ಕೆ. ಶಿವಕುಮಾರ್ ಒಂದು ಬಾಂಬ್ ಹಾಕ್ಬಿಟ್ಟಿದ್ದಾರೆ. ಯಾರಿಗೆ ಮತದಾನದ ಪಟ್ಟಿಯಲ್ಲಿ ಹೆಸರಿರೋದಿಲ್ವೋ ಅವರಿಗೆ ಯಾವ ಸರ್ಕಾರಿ ಸವಲತ್ತುಗಳು ಸಿಕ್ಕೋದಿಲ್ಲ. ಅಲ್ಲ ಸ್ವಾಮಿ, ನೀವು SIR ಮಾಡ್ತಾ ಇದ್ದೀರಲ್ವಾ, ಯಾಕೆ ಶಾಲೆಗಳು ಆರಂಭ ಆದ ಮೇಲೆ ಮಾಡ್ತೀರಿ? 40,000 ಸರ್ಕಾರಿ ಶಾಲೆಗಳನ್ನ ಮುಚ್ಚುತ್ತಾ ಇದ್ದೀರಿ. ಮುಚ್ಚಿದ್ದಾವೆ ಯಾಕೆ? ಮಕ್ಕಳಿಗೆ ಪಾಠ ಯಾರು ಹೇಳ್ಕೊಡ್ಬೇಕು? ಮಧು ಬಂಗಾರಪ್ಪನವ್ರು ಬಂದು ಹೇಳ್ಕೊಡ್ತಾರ? ಡಿ.ಕೆ. ಶಿವಕುಮಾರ್ ಅವ್ರು ಬಂದು ಹೇಳ್ಕೊಡ್ತಾರ? ಯಾರು ಹೇಳ್ಕೊಡ್ತಾರ್ರಿ? ಈಗ ಚುನಾವಣಾ ಆಯೋಗ ಒಂದು ಸ್ವಾಯತ್ತ ಸಂಸ್ಥೆ, ಅದ್ರದ್ದು ನಿರಂತರವಾಗಿ ಎಲ್ಲಾದರೂ ಚುನಾವಣೆ ನಡೀತಾನೆ ಇರ್ತವೆ. ಅವರು ಯಾಕೆ ನೌಕರರ ನೇಮಕ ಮಾಡ್ಕೋಬಾರ್ದು ಅಂತ, ಅಂದರೆ ಸಿಬ್ಬಂದಿಗಳನ್ನ ನೇಮಕ ಮಾಡ್ಕೋಬೋದು. ಪ್ರಿಯ ವೀಕ್ಷಕರೇ, ಪೀಪಲ್ ಟಿವಿಯ ಮತ್ತೊಂದು ಪಾಡ್ಕಾಸ್ಟ್ಗೆ ತಮಗೆಲ್ಲ ಸ್ವಾಗತ. ಈಗ ರಾಜ್ಯಾದ್ಯಂತ SIR ಪ್ರಕ್ರಿಯೆ ಶುರುವಾಗಿದೆ. SIR ಅಂತಂದರೆ ತಮಗೆಲ್ಲ ಗೊತ್ತಿರುವಂತೆ ಶಿಕ್ಷಕರನ್ನು ಮನೆ ಮನೆಗೆ ಕಳಿಸಿ ಆ ಫಾರ್ಮನ್ನು ತುಂಬಿಸ್ಕೊಳ್ಳುವಂಥ ಒಂದು ಪ್ರಕ್ರಿಯೆ. ಆದರೆ ಈ ಚುನಾವಣಾ ಆಯೋಗ ಇದೆಯಲ್ಲ, ಇದೊಂದು ಸ್ವಾಯತ್ತ ಸಂಸ್ಥೆ. ಶಿಕ್ಷಣ ಇಲಾಖೆ ಕೂಡ ಒಂದು ಸರ್ಕಾರದ ಸ್ವಾಯತ್ತ ಸಂಸ್ಥೆ. ಈ ಚುನಾವಣಾ ಆಯೋಗ ಒಂದು ಸ್ವಾಯತ್ತ ಸಂಸ್ಥೆ ಅಂತ ಇರುವಾಗ ಶಿಕ್ಷಣ ಇಲಾಖೆ ಸಿಬ್ಬಂದಿಗಳನ್ನ ಯಾಕೆ ಬೆಳೆಸ್ಕೊಳ್ಳುತ್ತೆ, ಶಿಕ್ಷಕರನ್ನ ಯಾಕೆ ಬೆಳೆಸ್ಕೊಳ್ಳುತ್ತೆ? ಈಗ 365 ದಿನ ವರ್ಷದಲ್ಲಿದ್ದರೆ ಅದರಲ್ಲಿ ಒಂದು ಅರ್ಧದಷ್ಟು ದಿನ, ಹೆಚ್ಚು ಕಮ್ಮಿ ಒಂದು 200-220 ದಿನಗಳಷ್ಟೇ ಅವರಿಗೆ ಪಾಠ ಮಾಡೋಕ್ಕೆ ಅವಕಾಶ ಇರುವಂಥದ್ದು. ಆ 200 ದಿನಗಳಲ್ಲೂ ಕೂಡ ಈ ರೀತಿಯಾಗಿ ಜನಗಣತಿ ಮಾಡೋಕ್ಕೆ, SIR ಅಂತ ಪ್ರಕ್ರಿಯೆ ಇದು ಮಾಡೋಕ್ಕೆ ಶಿಕ್ಷಕರನ್ನು ಬಳಸ್ಕೊಂಡ್ರೆ ಶಿಕ್ಷಕರು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ನೀಡೋದು ಹೇಗೆ ಸಾಧ್ಯ ಆಗುತ್ತೆ? ಈ ಎಲ್ಲ ವಿಚಾರ ಇಟ್ಕೊಂಡು ಈ ಚುನಾವಣಾ ಆಯೋಗ ಈ ಥರದ ಶಿಕ್ಷಕರನ್ನ ಬಳಸ್ಕೊಳ್ಳೋದು ಸರಿ ಇದೆಯಾ? ಈ ಕ್ರಮದ ಕುರಿತು ಇವತ್ತಿನ ಈ ಪಾಡ್ಕಾಸ್ಟಲ್ಲಿ ಮಾತಾಡ್ತಾ ಹೋಗೋಣ. ನಮ್ಮ ಜೊತೆಗಿದ್ದಾರೆ ಶಶಿಕಾಂತ್ ಯಡಹಳ್ಳಿ ಸರ್, ರಾಜಕೀಯ ವಿಶ್ಲೇಷಕರು ಹಾಗೂ ರಂಗಕರ್ಮಿಗಳು. ಸರ್ ನಮಸ್ಕಾರ. ಸರಿ, ಏನು SIR ಪ್ರಕ್ರಿಯೆ ಶುರುವಾಗಿದೆಯಲ್ಲ, ಶಿಕ್ಷಕರನ್ನ ಎಷ್ಟು ಪ್ರಮಾಣದಲ್ಲಿ ಬಳಸ್ಕೊಳ್ತಾ ಇದೆ ಮತ್ತು ಇದು ಸರಿ ಇದೆಯಾ ಅಂತ ಮೊದಲ ಪ್ರಶ್ನೆ ನಮಗೆ. ಜೂನ್ 30ರಿಂದ ಜುಲೈ 29 ಅಂದರೆ 1 ತಿಂಗಳುಗಳ ಕಾಲ ವಿಶೇಷ ಮತದಾರರ ಪರಿಷ್ಕರಣೆ ಅನ್ನುವಂಥ ಬೃಹನ್ ನಾಟಕ ಕರ್ನಾಟಕದಲ್ಲಿ ನಡೀತಾ ಇದೆ. ಇಡೀ ಭಾರತದ ಸ್ವಾತಂತ್ರ್ಯ ನಂತರದ ಇತಿಹಾಸದಲ್ಲಿ ಇದು ಮೊದಲನೇದು. ಯಾಕಂದರೆ ಹಿಂದೆ ಆಗಿರ್ತಕ್ಕಂಥದ್ದು ಬರೀ ಮತದಾರರ ಪರಿಷ್ಕರಣೆ ಆಗ್ತಿತ್ತು. ಯಾಕೆ ಇಷ್ಟು ವರ್ಷಗಳ ನಂತರ ವಿಶೇಷ ಅಂತ ಸೇರಿಸಿ ವಿಶೇಷ ಮತದಾರರ ಪರಿಷ್ಕರಣೆ ಅಂತ ಮಾಡ್ತಾ ಇದ್ದಾರೆ? ಈ ರೀತಿಯಾಗಿ ಮನೆ ಮನೆಗೆ ಹೋಗಿ ಅರ್ಜಿ ಫಾರ್ಮ್ ಕೊಟ್ಟು ಅವುಗಳನ್ನು ತುಂಬಿ ಆಮೇಲೆ ಬಂದು ಅದನ್ನು ಡಿಜಿಟಲ್ ಆಗಿ ಫಾರ್ಮೇಟ್ನಲ್ಲಿ ಮಾಡಿ ಆಮೇಲೆ ಮತದಾರರು ಯೋಗ್ಯರೋ ಅಯೋಗ್ಯರೋ, ಅರ್ಹರೋ ಅನರ್ಹರೋ ಅಂತ ಗುರುತಿಸುವ ಕೆಲಸವನ್ನು ಈಗಿರ್ತಕ್ಕಂಥ ಈ ಚುನಾವಣಾ ಆಯೋಗ ಮಾಡ್ತಾ ಇದೆ. ಮತ್ತು ಅದರ ಹಿಂದೆ ಇರತಕ್ಕಂಥ ಕೇಂದ್ರ ಸರ್ಕಾರ, ಮೋದಿ ಸರ್ಕಾರ ಅದನ್ನು ಮಾಡಿಸ್ತಾ ಇದೆ. ಅದು ಅಗತ್ಯ ಇರಲಿಲ್ಲ. ಮತದಾರ ಪರಿಷ್ಕರಣೆ ಮಾಡೋದು ಬಹಳ 2 ವಿಷಯಕ್ಕೆ. ಒಂದು, ಸತ್ತಿರೋರನ್ನ ಲಿಸ್ಟ್ನಿಂದ ತೆಗೆಯೋದು. ಇನ್ನೊಂದು, ಬದುಕಿರ್ತಕ್ಕಂಥವ್ರು 18 ವರ್ಷ ಆದಮೇಲೆ ಅವರಿಗೆ ಮತದಾನದ ಹಕ್ಕು ಸಿಕ್ಕತ್ತಲ್ವಾ, ಅವ್ರನ್ನ ಸೇರಿಸೋದು, ಹೊಸಬ್ರನ್ನ ಸೇರಿಸುವಂಥದ್ದು. ಇಷ್ಟೇ. ಇದನ್ನು ಬಿಟ್ಟು ನೀವು ಮಾಡಬೇಕಾಗಿರೋ ಕೆಲಸಗಳನ್ನ ಬಿಟ್ಟು ವಿಶೇಷ ಅಂತ ಸೇರಿಸಿ ಎಲ್ಲರನ್ನೂ ಸಹಿತ ಯಾರ್ಯಾರು ಇದ್ದಾರೋ ಅವರೆಲ್ಲರೂ ಸಹಿತ ನಮಗೆ ಓಟ್ ಹಾಕುವವರು ಯಾರು? ಇಂಥವ್ರು ಅಲ್ಪಸಂಖ್ಯಾತರು. ಓಟ್ ಹಾಕೋದಿಲ್ವಾ, ತೆಗೆದು ಹಾಕ್ಬಿಡಿ ಅವ್ರನ್ನ. ಹೆಂಗೆ? ಈ 1 ಕೋಟಿ ವೆಸ್ಟ್ ಬೆಂಗಾಲಲ್ಲಿ 90 ಲಕ್ಷ ಜನರ ಮತದಾರರನ್ನು ಹೊರಗಡೆ ಹಾಕಿದ್ರಿ. ಅದರಲ್ಲಿ 27 ಲಕ್ಷ ಜನ ಏನು ಮಾಡಿದ್ರು? ಅವರು ಎಲ್ಲ ದಾಖಲೆಗಳನ್ನು ಒದಗಿಸಿದ್ರು. ಆದರೂ ಏನು ಮಾಡಿದ್ರಿ? ಸಸ್ಪೆನ್ಷನ್ ಅಂದ್ರೇನು? ಅನುಮಾನಾಸ್ಪದ ವ್ಯಕ್ತಿಗಳು ಅಂತ 27 ಲಕ್ಷ ಜನರ ಲಿಸ್ಟಲ್ಲಿ ಇಟ್ರಿ ನೀವು. ಆಗಲಿಲ್ಲ. ಆದರೆ ಏನು ಮಾಡಿದ್ರಿ? ಸುಪ್ರೀಂ ಕೋರ್ಟ್ಗೆ ಹೋದ್ರಿ. ಸುಪ್ರೀಂ ಕೋರ್ಟ್ ಏನು ಹೇಳ್ತು? ಅಯ್ಯೋ ಹೌದು, ಅದು ಈ ಸಸ್ಪೆನ್ಸ್ ಲಿಸ್ಟಲ್ಲಿದೆ, ಅದಕ್ಕೆ ಒಂದು ಕೆಲಸ ಮಾಡಿ, ಏನು ಅರ್ಜೆಂಟ್ ಇದೆ? ಈ ಚುನಾವಣೆ ಇಲ್ವಾ, ಮುಂದಿನ ಚುನಾವಣೆಯಲ್ಲಿ ಓಟ್ ಹಾಕಿ. ಇಂಥ ಅತ್ಯಂತ ಬೇಜವಾಬ್ದಾರಿಯಾದಂಥ ಆದೇಶವನ್ನು ಕೊಡ್ತು. 27 ಲಕ್ಷ ಜನ ಅರ್ಹರಿದ್ದರೂ ಸಹಿತ ಅನುಮಾನಾಸ್ಪದ ವ್ಯಕ್ತಿಗಳಾಗಿ ಅವರು ಓಟ್ನಿಂದ ಮತದಾನ ಪ್ರಕ್ರಿಯೆಯಿಂದ ವಂಚಿತರಾದರು. ಅವ್ರದ್ದು ಏನೋ ಅದರಲ್ಲಿರ್ತಕ್ಕಂಥ ಬಹುತೇಕರ ತಪ್ಪೇನು ಗೊತ್ತಾ ನಿಮಗೆ? ಸ್ಪೆಲ್ಲಿಂಗ್ ಮಿಸ್ಟೇಕ್. ಹನುಮಂತ ಆದರೆ ಟಿ ಎಚ್ ಇದ್ರೆ ಅಲ್ಲ, ನಿಮ್ದಿಲ್ಲ, ಬರೀ ಟಿ ಇರಬೇಕು. ಈ ರೀತಿಯಾದಂಥದ್ದು. ಆದ್ದರಿಂದ ಅದೆಲ್ಲ ತಪ್ಪು ಕೆಲಸ. ಆದರೂ ವಿಶೇಷ ಸಮಗ್ರ ಮಾಡ್ತಾ ಇದೆ. ಕರ್ನಾಟಕ ಸರ್ಕಾರ ಆಗಲಿ ಅಥವಾ ಪ್ರಗತಿಪರರಾಗಲಿ ಮೊದಲು ಇದನ್ನು ವಿರೋಧಿಸ್ತಾ ಇದ್ರು. ಬೇಡ SIR ಪ್ರಕ್ರಿಯೆ ಅನ್ನೋದು ಮೋಸ, ವಂಚನೆ ಅಂತ ಹೇಳ್ತಾ ಇದ್ರು. ಆಮೇಲೆ ಅನಿವಾರ್ಯ, ಅದನ್ನು ಬಿಟ್ಟರೆ ಗತಿ ಇಲ್ಲ ಅಂದಾಗ ಸರಿ ಆಯಿತು, ಅದನ್ನು ಹೇಗಾದರೂ ಮಾಡಿಬಿಟ್ಟು ಸರಿಪಡಿಸೋಣ
ಅಂದ್ರೆ ಅರ್ಹ ಮತದಾರರು ಇರಬೇಕು, ಯಾರು ಕೈ ಬಿಟ್ಟು ಹೋಗಬಾರ್ದು, ಆ ರೀತಿ ಮಾಡೋಣ ಅಂತ ಒಂದಿಷ್ಟು ಜನಜಾಗೃತಿಯನ್ನು ಮಾಡ್ತಾ ಇದ್ದಾರೆ. ಅಂತ ಸಂದರ್ಭದಲ್ಲಿ BLOಗಳು ಅಂತಿರ್ತಾರೆ, ಅವರನ್ನ ಇಟ್ಕೊಂಡು ಆಮೇಲೆ ಈ ಶಿಕ್ಷಕರು, ಆಶಾ ಕಾರ್ಯಕರ್ತರು ಇಂಥವ್ರನ್ನೆಲ್ಲ ಇಟ್ಕೊಂಡು ಈ SIR ಪ್ರಕ್ರಿಯೆಯನ್ನ ಜೂನ್ 30ನೇ ತಾರೀಕಿಂದ ಶುರು ಮಾಡಿದ್ದಾರೆ. ಇಷ್ಟೇ ಮಾಡೋದೇನೆಂದ್ರೆ ಮನೆ ಮನೆಗೆ ಹೋಗಬೇಕು, ಅಲ್ಲಿರ್ತಕ್ಕಂಥವ್ರನ್ನ ಭೇಟಿಯಾಗಬೇಕು, ಅರ್ಜಿ ಫಾರ್ಮ್ ಕೊಡಬೇಕು. ಕರ್ನಾಟಕದಲ್ಲಿ ಇರ್ತಕ್ಕಂಥ 5.5 ಕೋಟಿ ಅಂದರೆ 5.5 ಕೋಟಿ ಜನರು ಇದೆಲ್ಲ, ಅಷ್ಟು ಜನರನ್ನೂ ಸಹಿತ ಫಾರ್ಮ್ ಫಿಲಪ್ ಮಾಡಿಸ್ಬೇಕು. ಒಂದು ಸರ್ತಿ ಹೋದಾಗೆಲ್ಲರೂ ಇರೋಲ್ಲ, ಸಿಟಿಯಲ್ಲೆಲ್ಲ ಇರ್ತಾರೆ, ಇವ್ರು ಹೋದಾಗೆಲ್ಲ ಇರ್ತಾರೆ, ಕೆಲಸಕ್ಕೆ ಹೋಗ್ತಾರೆ. ಅಲ್ಲ, 3 ಸರ್ತಿ ಹೋಗ್ಬೇಕು. ಒಂದು ಮನೇಲಿ ಇಲ್ಲ ಅಂದ್ರೆ ಮತ್ತೆ ನೆಕ್ಸ್ಟ್ ಹೋಗ್ಬೇಕು, ಮತ್ತೆ ಹೋಗ್ಬೇಕು, ಅವ್ರ ಮನೇಲಿ ಒಂದು ಚೀಟಿ ಅಂಟಿಸ್ಬೇಕು, ಮುಂದಿನ ಸಾರ್ತಿ ಈ ದಿನಾಂಕ ಈ ಸಮಯಕ್ಕೆ ನಾನು ಬರ್ತೀನಿ, ಅವ್ರು ರಜೆ ಹಾಕ್ಬಿಟ್ಟು ಕಾಯ್ತಾ ಇರಬೇಕು. DK ಶಿವಕುಮಾರ್ ಒಂದು ಬಾಂಬ್ ಹಾಕ್ಬಿಟ್ಟಿದ್ದಾರೆ, ಯಾರಿಗೆ ಮತದಾನದ ಪಟ್ಟಿಯಲ್ಲಿ ಹೆಸರಿರೋದಿಲ್ವೋ ಅವರಿಗೆ ಯಾವ ಸರ್ಕಾರಿ ಸವಲತ್ತುಗಳು ಸಿಕ್ಕೋದಿಲ್ಲ. ಇವಾಗ ಅನಿವಾರ್ಯವಾಗಿ ರಜೆ ಹಾಕ್ತಿರೋ ಮತ್ತೇನು ಮಾಡ್ತಿರೋ ಗೊತ್ತಿಲ್ಲ, ಒಟ್ಟಾರೆಯಾಗಿ ವೋಟರ್ ಲಿಸ್ಟಲ್ಲಿ ನಿಮ್ಮ ಹೆಸರು ಸಲ್ಲಿಸ್ಬೇಕು. ಸುಮ್ಮನೆನಾ ವೋಟರ್ ಲಿಸ್ಟ್ ಯಾವುದ್ರೆ ನಾನು ಇಲ್ಲಿದ್ದೀನಿ 25 ವರ್ಷದಿಂದ ಅಂತಂದ್ರೆ ಸೇರಿಸೋದಿಲ್ಲ. ನಿಮಗೆ ಅಲ್ಲಿರ್ತಕ್ಕಂಥದ್ದು ದಾಖಲೆಗಳನ್ನ ಕೊಡಬೇಕು. ಯಾವ ದಾಖಲೆಗಳನ್ನ ಕೊಡಬೇಕು? ಅವೆಲ್ಲ ಮಾನ್ಯ ಇಲ್ಲ. ನೀವು ಆಧಾರ್ ಕಾರ್ಡ್ ನೋ, ಡ್ರೈವಿಂಗ್ ಲೈಸೆನ್ಸ್ ನೋ, ರೇಷನ್ ಕಾರ್ಡ್ ನೋ, ಇವೆಲ್ಲ ಸಾಮಾನ್ಯವಾಗಿರ್ತಕ್ಕಂಥದ್ದು ಯಾವೂ ಇಲ್ಲ. ಮತ್ತೆ ಯಾವ್ದು ಇರಬೇಕು ಅಂತಂದ್ರೆ ನಿಮ್ದು SSLC ಮಾರ್ಕ್ಸ್ ಕಾರ್ಡ್ ಇದೆಯಾ, ಅದು ಇರಬೇಕು. ಪೂರ್ವಕವಾಗಿ ನೀವು ವಾಸಸ್ಥಳ ಅಲ್ಲಿ ಇಷ್ಟು ವರ್ಷದಿಂದ ಇದ್ದೀರಿ ಅಂತ ಒಂದು ಸರ್ಟಿಫಿಕೇಟ್ ಇದೆಯಾ, ಪರ್ಮನೆಂಟ್ ವಾಸಸ್ಥಳ ಅದು ಇದೆಯಾ. ಸೊ ಈ ರೀತಿಯಾಗಿ ಅಂದ್ರೆ ಯಾವ್ದು ಕ್ಲಿಷ್ಟಕರವಾಗಿದ್ದಾವೆ ಅವುಗಳನ್ನು ದಾಖಲೆಗಳನ್ನು ನಾವು ಸಿದ್ಧ ಮಾಡ್ಕೋಬೇಕು. ಅದು ಇಲ್ಲ ಅಂದ್ರೆ ವೋಟರ್ ಲಿಸ್ಟಲ್ಲಿ ಇಲ್ಲ. ಸೊ ಈ ರೀತಿಯಾದಂಥದ್ದು ಇದ್ದಾವೆ. ಸೊ ಇದನ್ನ ಮಾಹಿತಿಗಳನ್ನ ಕಲೆಕ್ಟ್ ಮಾಡ್ತಕ್ಕಂಥ ಕೆಲಸ ಯಾರ್ದು? ಶಿಕ್ಷಕರದ್ದು. ಪ್ರಧಾನವಾಗಿ ಬೇರೆ ಬೇರೆಯವರು ಇರ್ತಾರೆ, ಪ್ರಧಾನವಾಗಿ ಶಿಕ್ಷಕ ಸಮೂಹವನ್ನು ಬಳಸ್ಕೊಳ್ತಾ ಇದ್ದಾರೆ. ಅಲ್ಲ ಸ್ವಾಮಿ, ನೀವು SIR ಮಾಡ್ತಾ ಇದ್ದೀರಲ್ವಾ, ಯಾಕೆ ಶಾಲೆಗಳು ಆರಂಭ ಆದ ಮೇಲೆ ಮಾಡ್ತೀರಿ? ಯಾಕೆ ಈಗ ಮೇಯಲ್ಲಿ ಏಪ್ರಿಲ್ನಲ್ಲಿ ಶಾಲೆಗಳು ರಜೆ ಇತ್ತಲ್ವಾ? ರಜೆ ಇದ್ದಾಗ ಮಾಡೋದಕ್ಕೆ ಒಂದು ಸ್ವಲ್ಪ ಆದ್ರೂ ಸೆನ್ಸ್ ಇಲ್ವಾ? ಚುನಾವಣಾ ಆಯೋಗಕ್ಕೆ ಗೊತ್ತಾಗುತ್ತಲ್ವಾ, ಕರ್ನಾಟಕದಲ್ಲಿ ಈ 2 ತಿಂಗಳುಗಳ ಕಾಲ ರಜೆ ಇರ್ತವೆ ಶಾಲೆ ಕಾಲೇಜುಗಳು, ಆದ್ದರಿಂದ ಆವಾಗ ನಾವು SIRನ ಮಾಡಿಬಿಡ್ಬೋದು, ಶಿಕ್ಷಕರನ್ನ ಎಲ್ಲರನ್ನೂ ಸಹಿತ ಬಳಸಿಕೊಳ್ಬೋದು ಅಂತ ಒಂದು ಕಾಮನ್ ಸೆನ್ಸ್ ಬೇಕಾಗಿಲ್ಲನ್ರಿ. ಯಾಕೆ ನೀವು 1 ತಿಂಗಳುಗಳ ಕಾಲ ಪಾಠ ಪ್ರವಚನಗಳನ್ನೆಲ್ಲವನ್ನೂ ಸಹಿತ ದೂರ ಇಡ್ತಿದ್ರಿ ನೀವು? ನನಗೆ ಶಿಕ್ಷಕರ ಮೇಲೆ ಗೌರವ ಇದೆ, ಅವ್ರನ್ನ ಎಲ್ಲದಕ್ಕೂ ಬಳಸ್ಕೊಳ್ತೀರಾ, ಸಂತೋಷ. ಯಾಕೆಂತಂದ್ರೆ ಅವ್ರು ಏನೋ ಒಂದು ಕೆಲಸ ಮಾಡಬೇಕಾಗಿದೆ. ಆಮೇಲೆ ನನಗೆ ಅತ್ಯಂತ ಕಾಳಜಿ ಇರ್ತಕ್ಕಂಥದ್ದು ಶಿಕ್ಷಕರ ಮೇಲೆ ಅಲ್ಲ, ಅವ್ರಿಗಿಂತ ಹೆಚ್ಚು ಕಾಳಜಿ ಇರ್ತಕ್ಕಂಥದ್ದು ಅಲ್ಲಿರ್ತಕ್ಕ ವಿದ್ಯಾರ್ಥಿಗಳ ಮೇಲೆ. ಶಿಕ್ಷಕರು ಬಿಡಿ, ಈಗ ಏನು ಅವ್ರೇನು ಕಡಿಮೆ ಇಲ್ಲ. ಸರ್ಕಾರಿ ಶಿಕ್ಷಕರು ಎಲ್ಲರೂ ಸಹಿತ 60,000 70,000 1 ಲಕ್ಷದವರೆಗೂ ಅವ್ರಿಗೆ ಸಂಬಳ ತಗೊಳ್ತಾ ಇದ್ದಾರೆ, ಪೇಮೆಂಟ್ ಇದೆ ಅವ್ರಿಗೆ. ಆಯ್ತು, ಏನೋ ಒಂದು ಕೆಲಸ ಮಾಡಬೇಕು, ಸರ್ಕಾರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ನೌಕರರು, ಆದ್ದರಿಂದ ಅವ್ರು ಮಾಡಬೇಕು, ಚಿಂತೆ ಇಲ್ಲ ನಮಗೆ. ಆದರೆ ನಲ್ಲಿರ್ತಕ್ಕಂಥ ಶಾಲೆಯಲ್ಲಿರ್ತಕ್ಕಂಥ ಕಂದಮ್ಮಗಳು, ಮಕ್ಕಳು, ಅವರೆಲ್ಲರೂ ಸಹಿತ ಕಲಿಸುವವರೇ ಇಲ್ಲ ಅಂದ ಮೇಲೆ ಪಾಠಗಳು ಪ್ರವಚನಗಳು ಹೇಗೆ ನಡೀತವೆ ರೀ? 1 ತಿಂಗಳುಗಳ ಕಾಲ 2 ತಿಂಗಳುಗಳ ಕಾಲ ಬರೀ ಇದಕ್ಕೆ ಹೋಗದು ಬಿಟ್ರೆ ಶಿಕ್ಷಕರೇ ಇಲ್ಲ. 6 ಜನ ಶಿಕ್ಷಕರೇ, ಒಬ್ಬನು ಇರ್ತಾನೆ, 5 ಜನ ಇಲ್ಲಿ ಬೀದಿ ಸುತ್ತಿರ್ತಾರೆ. ಹಾಗಾದ್ರೆ ಪಾಠಗಳನ್ನ ಯಾರು ಮಾಡಬೇಕು? ಸಿಲೆಬಸ್ ಯಾರು ಕಂಪ್ಲೀಟ್ ಮಾಡಬೇಕು? ಈಗಾಗಲೇ ಶಿಕ್ಷಕರ ಮೇಲೆ ಬೇಕಾದಷ್ಟು ಹೊಣೆಗಾರಿಕೆ ಇದೆ. ಅವರು ಬಿಸಿ ಊಟ ಸಿದ್ಧ ಮಾಡಬೇಕು, ಅದಕ್ಕೆ ಬೇಕಾದಂತ ಸಾಮಾನುಗಳನ್ನ ತಂದು ಹಾಕ್ಬೇಕು, ತರಕಾರಿ ಮೊಟ್ಟೆ ಏನ್ ಬೇಕೆಲ್ಲ ತರಬೇಕು. ಅವರು ಅದನ್ನೆಲ್ಲರಿಗೂ ನೀಡಬೇಕು, ಆ ವ್ಯವಸ್ಥೆ ಮಾಡಬೇಕು. ಆ ಹೆಡ್ ಮಾಸ್ಟರ್ ಅಂದ್ರೂ ತಲೆ ಕೆಟ್ಟ ಹೋಗ್ಬಿಟ್ಟಿದೆ. ಯಾರಾದರೂ ಮಾಸ್ಟರ್ಗೆ ಮೊದಲು ನೀನು ಹೆಡ್ ಮಾಸ್ಟರ್ ಆಗಿ ಪ್ರಮೋಷನ್ ಕೊಡ್ತಾನೆ ಖುಷಿ ಪಟ್ಟು ಸ್ವೀಟ್ ಅನ್ಸ್ತಾ ಇದ್ರು. ಇವಾಗ ಹೆಡ್ ಮಾಸ್ಟರ್ ಆಗ್ಬೇಕಂದ್ರೆ ಅಯ್ಯೋ ಬೇಡಪ್ಪ ನನಗೆ ಪ್ರಮೋಷನ್, ಯಾಕಂದ್ರೆ ಹೊಣೆಗಾರಿಕೆ ಅಷ್ಟಿದೆ. ಸೊ ಆದ್ದರಿಂದ ಮೇಸ್ಟ್ರ್ ಅಂತಂದ್ರೆ ಏನು ಅರ್ಥ ಮಾಡ್ಕೊಂಡಿದ್ರಿ ನೀವು? ಮೇಸ್ಟ್ರ್ ಅಂದ್ರೆ ಸರ್ಕಾರ ಹೇಳಿದ ಹಾಗೆ ಕುಣಿಯೋ ಗುಲಾಮರ ರೀ. ಮೇಸ್ಟ್ರ್ ಕೆಲಸ ನೀವು ಕೊಟ್ಟಿದ್ದು ಶಿಕ್ಷಣ ಕೊಡಲಿಕ್ಕೆ, ವಿದ್ಯಾರ್ಥಿಗಳಿಗೆ ಅವ್ರಿಗೆ ಪಾಠವನ್ನು ಹೇಳಲಿಕ್ಕೆ. ಆದ್ರೆ ಶಿಕ್ಷಕರಿಗೆ ಏನು ಕೆಲಸ ಕೊಡ್ತಾ ಇದ್ದೀರಿ ನೀವು? ಜಾತಿ ಗಣತಿ ಮಾಡ್ತೀವಿ, ಜನಗಣತಿ ಮಾಡ್ತೀವಿ, SIR ಪ್ರಕ್ರಿಯೆ ಮಾಡ್ತೀವಿ. ಆಯ್ತಾ? 1 2 ಚುನಾವಣೆ ಬಂತಂದ್ರೆ ಚುನಾವಣಾ ಪ್ರಕ್ರಿಯೆಯನ್ನು ಅವ್ರೇನ್ ಮಾಡಬೇಕು? ಆರ್ಥಿಕ ಸಾಮಾಜಿಕ ಸಮೀಕ್ಷೆ ಅವರೇ ಬರಬೇಕು. ಅಂದ್ರೆ ಏನು, ಅವ್ರು ಬಿಟ್ಟಿದ್ದಾರ ಅಥವಾ ಏನ್ ನಾನ್ಸೆನ್ಸ್? ಏನ್ ಕೆಲಸ ಇಲ್ವಾ ಅವ್ರಿಗೆ? ಹಚ್ಚಿರಿ, ಅವರು ಶಿಕ್ಷಕರು ಯಾಕಿದ್ದಾರೆ? ಸಂಬಳ ಕೊಡ್ತಾ ಇದೀವಲ್ಲ. ಸರ್ಕಾರಗಳಿಗೆ ಒಂದು ಕಾಮನ್ ಸೆನ್ಸ್ ಇಲ್ವೇನ್ರಿ?
ಮೊದಲು ನೀವು ಮಾಡಬೇಕಾಗಿರೋದೇನು, ಶಿಕ್ಷಣ ವ್ಯವಸ್ಥೆಯಲ್ಲಿ ಮಕ್ಕಳಿಗೆ ನೀವು ಉತ್ಕೃಷ್ಟವಾದಂಥ ಶಿಕ್ಷಣವನ್ನು ಕೊಡಬೇಕು. ಹಾಗಾದಾಗ ಸಾಮಾಜಿಕ ಶಿಕ್ಷಣ ವ್ಯವಸ್ಥೆ ಅಂತಿದೆಯಲ್ವಾ, ಸರ್ಕಾರಿ ಶಿಕ್ಷಣ ವ್ಯವಸ್ಥೆ ಅಂತ ಇದೆಯಲ್ಲ, ಅದ್ರ ಉದ್ದೇಶ ಏನು? ಎಲ್ಲರಿಗೂ ಸಹಿತ ಶಿಕ್ಷಣ, ಬಡವರಿಗೂ ಶಿಕ್ಷಣ, ಅದು ಉಚಿತವಾದ ಶಿಕ್ಷಣ ಕೊಡಬೇಕು ಅಂತಿದೆ ಅಲ್ವಾ. ಹಾಗಾದಾಗ ಯಾಕೆ ಸರ್ಕಾರಿ ಶಾಲೆಗಳನ್ನ ಮುಚ್ತಾ ಇದ್ದೀರಿ ನೀವು? 40,000 ಸರ್ಕಾರಿ ಶಾಲೆಗಳನ್ನು ಮುಚ್ತಾ ಇದ್ದೀರಿ. ಮುಚ್ಚಿದ್ದಾವೆ ಯಾಕೆ? ಮಕ್ಕಳಿಲ್ಲ ಸ್ವಾಮಿ, ಶಿಕ್ಷಕರಿಲ್ಲ. ಮಕ್ಕಳಿದ್ದಲ್ಲಿ ಶಿಕ್ಷಕರಿಲ್ಲ, ಶಿಕ್ಷಕರು ಮಕ್ಕಳಿದ್ದಲ್ಲಿ ಶಾಲೆಗಳೇ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ನೀವು ಹೆಂಗ್ರಿ ಮಕ್ಕಳು ಕಲಿತವೆ? ಹೋಗಿ ಎಷ್ಟು ಶಾಲೆಗಳಿಗೆ ಲೈಬ್ರರಿ ಇದೆ, ಎಷ್ಟು ಶಾಲೆಗಳಲ್ಲಿ ಲ್ಯಾಬ್ರೇಟರಿ ಇದೆ, ಹೋಗಿ ನೋಡೋಣ. ಇಲ್ವಲ್ಲ. ಚಾಕ್ ಪೀಸು ತಗೊಳ್ಳೋದಕ್ಕೆ ದುಡ್ಡು ಇಲ್ಲದೆ ಅಲ್ಲಿರ್ತಕ್ಕಂಥ ಮೇಸ್ಟ್ಗಳು ತಮ್ಮ ದುಡ್ಡು ಹಾಕ್ಬಿಟ್ಟು ತರ್ತಾ ಇದ್ದಾರೆ. ಇಂಥ ಪರಿಸ್ಥಿತಿ ಇದೆ. ಆದ್ದರಿಂದ ನಿಜಕ್ಕೂ ಸಹಿತ ಉಚಿತ ಮತ್ತು ಉತ್ಕೃಷ್ಟ ಶಿಕ್ಷಣ ಅನ್ನೋದು ಕರ್ನಾಟಕದ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಯಾವತ್ತೂ ಸಹಿತ ಗಗನಸಾಗ್ಬಿಟ್ಟಿದೆ. ಎಲ್ಲೋ ಒಂದು ಎರಡೋ ಯಾರದೋ ಒಂದು ಡೊನೇಷನ್ ಮೂಲಕ ನಡೀತಾ ಇರಬಹುದು, ವೈಯಕ್ತಿಕ ಕಾಳಜಿ ಮೂಲಕ ನಡೀತದೆ, ಬಹುತೇಕ ಅಲ್ಲ. ಇಂಥ ಸಂದರ್ಭದಲ್ಲಿ ಇರ್ತಕ್ಕಂಥ ಶಿಕ್ಷಕರ ಕಡಿಮೆ ಇದ್ದಾರೆ. ಈಗಾಗಲೇ ಸುಮಾರು ಒಂದು 50,000 ಶಿಕ್ಷಕರು ಬೇಕು. 50,000 ಶಿಕ್ಷಕರಲ್ಲಿ ನನಗೆ ಗೊತ್ತಿರೋ ಹಾಗೆ ಗೋವಿಂದೇಗೌಡರು ಯಾವಾಗ ಶಿಕ್ಷಣ ಮಂತ್ರಿ ಆಗಿದ್ರಲ್ಲ, ಆವಾಗಲೇ ಒಂದು ಸತಿ ಬಲ್ಕ್ ಆಗಿ ಶಿಕ್ಷಕರು ಆಯ್ಕೆ ಆದರು. ಅದರ ನಂತರ ಯಾರೂ ಆಯ್ಕೆ ಮಾಡಲಿಲ್ಲ. ಕಳೆದ 20 ವರ್ಷದಿಂದ ನಮ್ಮ ಕರ್ನಾಟಕದಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ಬೇಕಾದಂಥ ಶಿಕ್ಷಕರ ನೇಮಕಾತಿ ಆಗಲೇ ಇಲ್ಲ. ಸರ್ಕಾರಗಳು ಬಂದುವು ಹೋದವು, ಆದರೆ ಶಿಕ್ಷಣದ ವ್ಯವಸ್ಥೆ ಸುಧಾರಿಸಲಿಲ್ಲ. ದೆಹಲಿಯಲ್ಲಿ ಆಯ್ತು, ಪಂಜಾಬ್ನಲ್ಲಿ ಆಯ್ತು. ಅವರು ಉಚಿತ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಅವರು ಮಹತ್ವ ಕೊಟ್ಟರು, ಕೇಜ್ರಿವಾಲ್ ಸ್ನೇಹಿತರೆಲ್ಲರೂ ಸಹಿತ. ಆದರೆ ಇಲ್ಲಿ ಯಾಕೆ ಆಗ್ತಾ ಇಲ್ಲ? ಶ್ರೀಮಂತ ರಾಜ್ಯ ನಮ್ಮದು, ಅತಿ ಹೆಚ್ಚು ತೆರಿಗೆ ಕೊಡ್ತಕ್ಕಂಥ ರಾಜ್ಯ ನಮ್ಮದು, ಎಲ್ಲ ಅನುಕೂಲತೆಗಳಿರ್ತಕ್ಕಂಥ ರಾಜ್ಯ ನಮ್ಮದು, IT ರಾಜ್ಯ ನಮ್ಮದು, AI ರಾಜ್ಯ ನಮ್ಮದು. ಆದರೆ ಏನಾಗ್ತಾ ಇದೆ? ಇಲ್ಲಿರ್ತಕ್ಕಂಥವ್ರಿಗೆ, ಬಡ ಜನ ಮಕ್ಕಳಿಗೆ ಶಿಕ್ಷಣ ವ್ಯವಸ್ಥೆ ಆಗ್ತಾ ಇದೆ ಅನ್ರಿ. ಮತ್ತೆ ಹೇಳೋದು, ನೋಡ್ರಿ ರಿಸಲ್ಟು, ಶಾಲೆ ಶಿಕ್ಷಣದ್ದು ಇಷ್ಟು ಕೆಟ್ಟದಾಗಿದೆ, ಈ ಶಾಲೆದು ಹಿಂಗಾಗಿದೆ, ಅಲ್ಲಿ ಕಳಪೆ ಆಗಿದೆ. ಶಿಕ್ಷಕರ ಮೇಲೆ ಗೂಬೆ ಕೂಡಿಸ್ತಿರಲ್ಲ ಸ್ವಾಮಿ, ಇವ್ರು ಸರಿಯಾಗಿ ಕಲಿಸ್ತಾ ಇಲ್ಲ, ಸರಿಯಾಗಿ ಪಾಠ ಹೇಳ್ಕೊಡ್ತಾ ಇಲ್ಲ, ಅದಕ್ಕೆ ಮಕ್ಕಳು ಪಾಸ್ ಆಗ್ತಾ ಇಲ್ಲ, ಹೆಚ್ಚು ಸ್ಕೋರ್ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರಲ್ಲ. ಹಾಗಾದಾಗ ಶಿಕ್ಷಕರನ್ನೇ ನೀವು ಪಾಠ ಹೇಳಲಿಕ್ಕೆ ಬಿಡ್ತಾ ಇಲ್ವಲ್ಲ, ಅವ್ರಿಗೆ ಟೈಮೇ ಕೊಡ್ತಾ ಇಲ್ವಲ್ಲ. ಇಂಥ ಸಂದರ್ಭದಲ್ಲಿ ಮಕ್ಕಳಿಗೆ ಪಾಠ ಯಾರು ಹೇಳ್ಕೊಡ್ಬೇಕು? ಮಧು ಬಂಗಾರಪ್ಪನವ್ರು ಬಂದು ಹೇಳ್ಕೊಡ್ತಾರ? DK ಶಿವಕುಮಾರ್ ಅವ್ರು ಬಂದು ಹೇಳ್ಕೊಡ್ತಾರ? ಯಾರು ಹೇಳ್ಕೊಡ್ತಾರ್ರಿ? ಎಲ್ಲರೂ ಸಹಿತ ಖಾಸಗಿ ಶಾಲೆಗೆ ಹೋಗ್ತಾ ಇದ್ದಾರೆ. ಯಾಕೆ ಹೋಗ್ತಾ ಇದ್ದಾರೆ ಖಾಸಗಿ ಶಾಲೆಗೆ? ಅಲ್ಲಿ ಇರ್ತಕ್ಕಂಥ ಚೆನ್ನಾಗಿರ್ತಕ್ಕಂಥ ಬಟ್ಟೆಗಳಿಗೋಸ್ಕರ ಹೋಗ್ತಾ ಇಲ್ಲ. ಅಲ್ಲಿ ಹೋಗ್ತಾ ಇರೋ ಖಾಸಗಿ ಶಾಲೆಗಳಿಗೆ ಏನಕ್ಕೋಸ್ಕರ ಅಂತಂದ್ರೆ, ಅಲ್ಲಿ ಕನಿಷ್ಠ ಏನಾದರೂ ಶಿಕ್ಷಕರು ಇರ್ತಾರೆ, ಪಾಠ ಹೇಳ್ತಾರೆ ಅಲ್ವಾ? ಇಲ್ಲಿ ಪಾಠ ಹೇಳುವವರು ಇಲ್ಲ, ಅಲ್ಲಿ ಪಾಠ ಹೇಳುವವರು ಇದ್ದಾರೆ. ಸಾಲ ಸೋಲ ಮಾಡಿ ಅವ್ರಿಗಿರ್ತಕ್ಕಂಥ ಡೊನೇಷನ್ ಎಲ್ಲ ಕೊಟ್ಟು ತಿಂಗಳು ಫೀಸ್ಗಳನ್ನು ಕಟ್ಟಿ ತಮ್ಮ ಮಕ್ಕಳನ್ನ ಕಷ್ಟಪಟ್ಟು ಮಧ್ಯಮ ವರ್ಗದವರು, ಕೆಳ ಮಧ್ಯಮ ವರ್ಗದವರು ಖಾಸಗಿ ಶಾಲೆಗೆ, ಕಾನ್ವೆಂಟ್ ಶಾಲೆಗೆ, ಇಂಟರ್ನ್ಯಾಷನಲ್ ಸ್ಕೂಲ್ಗಳಿಗೆ ಕಳಿಸ್ತಾ ಇದ್ದಾರಲ್ಲ ಸರ್. ಹಾಗಾದ್ರೆ ನಮ್ಮ ಶಾಲೆ ಸಾರ್ವಜನಿಕ ಶಿಕ್ಷಣ ಏನು ಮಾಡ್ತಾ ಇದೆ ಹೇಳಿ ನೋಡೋಣ. ಇಂಥ ಸಂದರ್ಭದಲ್ಲಿ SIR ಜನಗಣತಿನೋ ಏನಾದರೂ ಇದ್ರೂ ಸಹಿತ ನೀವು ಏನು ಬೇಕಾದ್ರೂ ಮಾಡ್ಕೊಳ್ರಿ, ಅದು ರಜಾ ಕಾಲದಲ್ಲಿ. ಯಾಕೆ ರಜಾ ಕಾಲದಲ್ಲಿ 2 ತಿಂಗಳುಗಳ ಕಾಲ ಶಿಕ್ಷಕರಿಗೆಲ್ಲರಿಗೂ ಸಹಿತ ನೀವು ಸಂಬಳ ಕೊಡ್ತೀರಾ? ಅಲ್ಲ, ಇದೆಲ್ಲದಕ್ಕಿಂತ ಮುಖ್ಯವಾದ ಪ್ರಶ್ನೆ ಏನಂದರೆ, ಈಗ ಚುನಾವಣಾ ಆಯೋಗ ಒಂದು ಸ್ವಾಯತ್ತ ಸಂಸ್ಥೆ, ಅದ್ರದ್ದು ನಿರಂತರವಾಗಿ ಎಲ್ಲಾದರೂ ಚುನಾವಣೆ ನಡೀತಾನೆ ಇರ್ತವೆ. ಅವರು ಯಾಕೆ ನೌಕರರ ನೇಮಕ ಮಾಡ್ಕೋಬಾರ್ದು ಅಂತ, ಅಂದರೆ ಸಿಬ್ಬಂದಿಗಳನ್ನ ನೇಮಕ ಮಾಡ್ಕೋಬೇಕು. ಅದು ಹಾಳಾಗೋಗ್ಲಿ. ದೇಶಾದ್ಯಂತ ನಿರುದ್ಯೋಗ ತಾಂಡವಾಡ್ತಿದೆ, ಯುವ ಜನರು ಉದ್ಯೋಗದಿಂದ ಒದ್ದಾಡ್ತಾ ಇದ್ದಾರೆ. ಅವ್ರಿಗೆ ಅಟ್ಲೀಸ್ಟ್ ಒಂದು ಅರೆಕಾಲಿಕ ಕೆಲಸಗಳನ್ನ ಕೊಡೋಕ್ಕೆ, ಇಂಥ ಕೆಲಸಗಳು ಮಾಡ್ಸೋಕ್ಕೆ ನೇಮಕ ಮಾಡ್ಕೋಬೇಕಲ್ವ? ಮಾಡಬೇಕು, ಮಾಡೋದಿಲ್ಲ. ಯಾಕೆ ಅಂತಂದರೆ, ನಮ್ಮ ಸರ್ಕಾರ ನಡೀತಾ ಇರೋದು ಬಂಡವಾಳಶಾಹಿ ಸರ್ಕಾರ. ಶಿಕ್ಷಣ ಅನ್ನೋದು ಉದ್ಯಮ ಆಗಿದೆ. ಈ ಶಿಕ್ಷಣ ಉದ್ಯಮ ಇದೆ ಅಲ್ವಾ, ಅದನ್ನು ಕಟ್ಟಿ ಬೆಳೆಸಬೇಕು ಅಂತಂದರೆ ನಮ್ಮ ಇರ್ತಕ್ಕಂಥ ಸರ್ಕಾರಿ ಶಾಲೆಗಳನ್ನ ಸಾಯಿಸಬೇಕು, ಮುಚ್ಚಿಸ್ಬೇಕು. ಹೇಗಾದರೂ ಮಾಡಿ ಅಲ್ಲಿರ್ತಕ್ಕಂಥ ಮಕ್ಕಳೆಲ್ಲರೂ ಸಹಿತ ನಾವು ಖಾಸಗಿ ಶಾಲೆ ತರಬೇಕು. ಖಾಸಗಿ ಶಾಲೆ ಶಿಕ್ಷಣೋದ್ಯಮಿಗಳಿದ್ದಾರಲ್ಲ, ಅವರೆಲ್ಲ MPಗಳು, MLAಗಳು, ರಾಜಕಾರಣಿಗಳು, ಶಕ್ತಿವಂತರು, ಬಂಡವಾಳಶಾಹಿಗಳು. ಅವರು ತಮ್ಮ ಬೇಳೆ ಬೇಯಿಸ್ಕೋದು, ಅವರು ತಮ್ಮ ಉದ್ಯೋಗಕ್ಕೋಸ್ಕರ ಏನು ಕಾಂಪಿಟೇಟ್ ಆಗಿರತಕ್ಕಂಥ ಒಂದು ಸಾರ್ವಜನಿಕ ಅಥವಾ ಸರ್ಕಾರಿ ಶಿಕ್ಷಣವನ್ನು ನಾಶ ಮಾಡ್ತಾ ಇದ್ದಾರೆ. ಇದು ಬಹಳ ಸ್ಪಷ್ಟವಾಗಿ ಗೊತ್ತಿದೆ ನಮಗೆಲ್ಲರಿಗೂ ಸಹಿತ.
ಸೊ ಆದ್ದರಿಂದ ಅದಕ್ಕೆಲ್ಲ ರಾಜಕಾರಣಿಗಳು ಕೈ ಜೋಡಿಸ್ತಾ ಇದ್ದಾರೆ. ಅದಕ್ಕೆ ಸರ್ಕಾರಿ ಶಾಲೆಗಳು ನೀವು ಹೇಳಿದ ಹಾಗೆ ನಿರುದ್ಯೋಗಗಳನ್ನ ತಗೋಬೇಕು ಅಂತ ಬಿಟ್ಟು, ನಿರುದ್ಯೋಗಗಳನ್ನ ತೆಗೆದುಕೊಳ್ಳೋದಕ್ಕೆ ಏನು ಅಭ್ಯಂತರ ಏನಿಲ್ಲ. ಆದರೆ ಸರ್ಕಾರಿ ಶಾಲೆಯವ್ರು ಹೆಂಗೂ ಸಂಬಳ ಇದೆಯಲ್ಲ, ಇವ್ರು ಯಾಕೆ ಬೇರೆ ಎಕ್ಸ್ಟ್ರಾ ದುಡ್ಡು ಕೊಡ್ಬೇಕ್ರಿ? ಅವ್ರು ಸಂಬಳ ಕೊಡ್ತೀವಲ್ಲ ನಾವು, ಹೋಗೋಬರ ಭತ್ಯೆ ಕೊಟ್ಟರೆ ಮುಗಿದೋಯ್ತಲ್ವಾ, ಇವ್ರು ಮಾಡಿ ಹೆಂಗೂ ಪುಕ್ಸಟ್ಟೆ ಫ್ರೀ ಆಗಿದ್ದಾರೆ ಬನ್ರಿ ಶಿಕ್ಷಕರು. ಈ ರೀತಿಯಾದಂಥ ಒಂದು ಧೋರಣೆ ಇದೆ. ಈ ಧೋರಣೆಯನ್ನು ತೆಗೆದು ಬಿಸಾಕಬೇಕು. ಯಾವ್ದಾದ್ರು ಶಾಲೆಯಲ್ಲಿ ದೈಹಿಕ ಶಿಕ್ಷಕರು ಎಷ್ಟು ಜನ ಇದ್ದಾರೆ ನೋಡ್ಕೊಂಬನ್ನಿ ನೋಡೋಣ. ಇಲ್ವಲ್ಲ, ಆರ್ಟ್ ಟೀಚರ್ಸ್ ಅಂತಿದ್ರು ಎಷ್ಟು ಜನ ಇದ್ದಾರೆ, ಡಾನ್ಸ್ ಟೀಚರ್ ಎಷ್ಟು ಜನ ಇದ್ದಾರೆ, ಡ್ರಾಮಾ ಟೀಚರ್ ಎಷ್ಟು ಜನ ಇದ್ದಾರೆ? ಯಾರು ಇಲ್ಲ ಸ್ವಾಮಿ. ಮಕ್ಕಳಿಗೆ ಒಂದು ಎಂಟರ್ಟೈನ್ಮೆಂಟ್ ಇಲ್ಲ, ಸ್ಪೋರ್ಟ್ಸ್ ಅನ್ನೋದಿಲ್ಲ. ಸೊ ಆದ್ದರಿಂದ ನಾವು ಒಂದು ಫುಟ್ಬಾಲ್ ಅಲ್ಲಿ ನಡೀತಾ ಇದ್ರೆ ನಮ್ಮ ಟೀಮ್ ಆಯ್ಕೆನೇ ಆಗಿಲ್ಲ ಇವತ್ತು ನಮ್ದು ಭಾರತದಿಂದ. ಯಾಕೆ? ಇಲ್ಲಿ ಸ್ಪೋರ್ಟ್ಸ್ಗೆ ಏನು ಜನ ಇಲ್ವಾ, ಸ್ಕಿಲ್ ಇಲ್ವಾ, ಅಂದರೆ ಅವಕಾಶಗಳಿಲ್ಲ. ಸೊ ಇಂಥ ಸಂದರ್ಭದಲ್ಲಿ ಶಿಕ್ಷಕರನ್ನು ಯಾವುದೇ ಕಾರಣಕ್ಕೂ ನನಗೆ ಈ SIR ಇನ್ಯಾವುದೋ ಪ್ರಕ್ರಿಯೆನೋ ಸಮೀಕ್ಷೆನೋ ಮತ್ತೊಂದೋ ಮಗದೊಂದೋ ಸರ್ಕಾರಿ ಯಾವುದೇ ಕಾರ್ಯಕ್ರಮಗಳಿದ್ರೂ ಸಹಿತ ಅವರನ್ನು ರಜಾ ಕಾಲದಲ್ಲಿ ಬಳಸಬೇಕು. ಮಕ್ಕಳಿಗೆ ಶಿಕ್ಷಣ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಶಿಕ್ಷಕರನ್ನ ನೀವು ಬೇರೆ ಕಡೆ ತೆಗೆದುಕೊಂಡು ಹೋಗಬಾರದು. ಅದು ರಾಷ್ಟ್ರೀಯ ವಿಪತ್ತು ಇದ್ದಾಗ ಬೇರೆ ಪ್ರಶ್ನೆ, ಶಿಕ್ಷಕರನ್ನು ಬಳಸಬಹುದಾದಂಥದ್ದು ಕಾನೂನೇ ಇದೆ. ಆದರೆ ಇದನ್ನ ಯಾಕೆ ಬರೀತೀರಾ? ಆದ್ದರಿಂದ ಬೇಕಾಗಿಲ್ಲ. ನೀವು ಹೇಳಿದ ಹಾಗೆ ಆಕಸ್ಮಿಕವಾಗಿ ಪರ್ಯಾಯ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಿ, ನಿರುದ್ಯೋಗಿಗಳನ್ನು 1 ತಿಂಗಳು ಹೈರ್ ಮಾಡಿಕೊಳ್ಳಿ, ಅವ್ರಿಗೆ ನೀವು ತರಬೇತಿ ಕೊಡಿ, ಆಮೇಲೆ ಏನಾದರೂ ಮಾಡ್ಕೊಳ್ಳಿ. ಇಲ್ಲಿ ಏನಾಗಿತ್ತು, ಇವಾಗ ಇನ್ನೊಂದು ವಿವಾದ SIR ಶುರು ಆಗಿದೆ. ಇವಾಗ ಏನಾಗಿದೆ, ಕಲ್ಯಾಣ ಮಂಟಪಗಳಲ್ಲಿ, ಮಸೀದಿಗಳಲ್ಲಿ ಸಾಮೂಹಿಕವಾಗಿ ಅರ್ಜಿ ಫಾರ್ಮ್ ತುಂಬಿಸ್ತಾರೆ ಅಂತ ಹೇಳ್ಬಿಟ್ಟು. ಇಷ್ಟೇ. ನೀವೇನು ಮಾಡಿದ್ರೆ ಸ್ವಾಮಿ, BJPಯವರು ಚುನಾವಣಾ ಆಯೋಗವನ್ನು ಮುಷ್ಟಿಯಲ್ಲಿ ಇಟ್ಕೊಂಡ್ರಿ. ವೆಸ್ಟ್ ಬೆಂಗಾಲ್, ಬಿಹಾರ್ನಂಥ ರಾಜ್ಯಗಳಲ್ಲಿ ಏನು ಮಾಡಿದ್ರಿ, ನಿಮಗೆ ಬೇಕಾದವ್ರನ್ನ ಇಟ್ಕೊಂಡು ಬೇಡದವ್ರು ತೆಗೆದು ಬಿಸಾಕಿದ್ರಲ್ವಾ. ಈಗ ಕರ್ನಾಟಕದವ್ರು ಏನು ಮಾಡ್ತಾ ಇದ್ದಾರೆ, ತಮಗೆ ಎಲ್ಲಿ ಇವರನ್ನ ಕಿತ್ತು ಬಿಸಾಕ್ತಾರೋ ನಮ್ಮ ವೋಟರ್ಸ್ಗಳನ್ನಂತ, ಆ ವೋಟರ್ಸ್ಗಳೆಲ್ಲರನ್ನೂ ಸಹಿತ ಸೇವ್ ಮಾಡ್ಕೋತಾ ಇದ್ದಾರೆ. ಅವರೆಲ್ಲರಿಗೂ ಸಹಿತ ಈಗಾಗಲೇ ಇವರೇ ಹೇಳ್ತಾ ಇದ್ದಾರೆ, ಏನಪ್ಪ ಅಂದರೆ ಅವರು ವಾಸಸ್ಥಳದ ಇವುಗಳನ್ನು ಕೊಡಿ, ನಿಮ್ಮ ಜಾತಿ ಪ್ರಮಾಣ ಪತ್ರ ಕೊಡಿ ಅಂತ. ಅಂದ್ರೇನು, ಯಾರೂ ಸಹಿತ ಹೋಗಬಾರ್ದು. ಯಾಕಂದ್ರೆ ನಮ್ಮ ಮತದಾರರು ಅಲ್ಪಸಂಖ್ಯಾತರು, ದಲಿತರು, ಮಹಿಳೆಯರು ಇವರೆಲ್ಲ ನಮ್ಮ ಮತದಾರರು, ಕಾಂಗ್ರೆಸ್ ಪರವಾಗಿರ್ತಕ್ಕಂಥವ್ರು. ಆದ್ದರಿಂದ ಅವ್ರನ್ನೆಲ್ಲರೂ ಸೇವ್ ಮಾಡಿ ಇಟ್ಕೊಳ್ಳೋಣ ನಾವು ಅಂತ ಇವರು ಅವ್ರು ಅಲ್ಲಿ ಮಾಡಿದ್ರು, ಇವರು ಇಲ್ಲಿ ಮಾಡಿದ್ರು. ಅಲ್ಲಿ ಮತದಾರನ ತೆಗೆದು ಬಿಸಾಕಿದ್ರು, ಇವರು ಮತದಾರರು ಉಳಿಸ್ಕೊಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಇಡೀ ರಾಜಕೀಯ ನಿಂತಿರೋದೇ ವೋಟರ್ಸ್ಗಳ ಮೇಲೆ, ರಾಜಕಾರಣಗಳ ಮೇಲೆ. ಆದ್ದರಿಂದ ಆ ಪಾಲಿಟಿಕ್ಸ್ ಮಾಡ್ತಾ ಇದ್ದಾರೆ. SIR ಮಾಡ್ತೀರಾ, ಪಾಲಿಟಿಕ್ಸ್ ಮಾಡ್ತೀರಾ, ಆದರೆ ಅಟ್ಲೀಸ್ಟ್ ಕನಿಷ್ಠ ವಿದ್ಯಾರ್ಥಿಗಳ ಮೇಲೆ ಒಂದು ಕರುಣೆ ಇರಲಿ. ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕೊಡ್ತಕ್ಕಂಥದ್ದು, ಉಚಿತ ಶಿಕ್ಷಣ, ಉತ್ಕೃಷ್ಟ ಶಿಕ್ಷಣ ಕೊಡಬೇಕಾಗಿರೋ ಸರ್ಕಾರದ ಕರ್ತವ್ಯ. ಅದನ್ನು ಕರ್ತವ್ಯಕ್ಕೆ ಭಂಗ ತರಬೇಡಿ, ಶಿಕ್ಷಕರನ್ನು ಬೇರೆ ಕಡೆ ಎಂಗೇಜ್ ಮಾಡಬೇಡಿ ಅಂತ ಹೇಳ್ತಾ, SIR ಅನ್ನುವುದು ನಿಜಕ್ಕೂ ಸಹಿತ ಒಂದು ಶಾಪವಾಗಿ ಕಾಡ್ತಾ ಇದೆ. ಅದನ್ನು ಆದಷ್ಟು ಬೇಗ ಮುಗಿಸಿ, ವಿದ್ಯಾರ್ಥಿಗಳನ್ನ ಉಳಿಸಿ, ಶಿಕ್ಷಕರನ್ನ ಅವರ ಕರ್ತವ್ಯ ಮಾಡಲಿಕ್ಕೆ ಬಿಡಿ. ಧನ್ಯವಾದಗಳು ಸರ್.